ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತನುವು ನಿನ್ನದು ಮನವು ನಿನ್ನದು ಪ್ರೋಮೋ. ಅಂದು ಬೆಳಗ್ಗೆ ಸುಮಾರು 10 ಗಂಟೆಯ ಸಮಯ ದಿಯಾ ಅತ್ತೆಗೆ, ಅಮ್ಮ ನಂಗೀಗ ದಿಶು ಕಾಲ್ ಮಾಡಿದ್ಲು, ಅವಳಿಗೆ ಏನೋ ಕೆಲಸ ಇದೆಯಂತೆ, ನಾನು ಜೊತೆಗೆ ಬರಬೇಕಂತೆ, ತುಂಬ ಒತ್ತಾಯ ಮಾಡ್ತಾ ಇದ್ದಾಳೆ, ಅವಳಿಗೆ ಏನಂತ ಉತ್ತರ ಹೇಳಲಿ ಅಮ್ಮ ಎಂದು ಕೇಳಿದಾಗ, ಅವಳು ನಿನ್ನ ಸಹೋದರಿ ಅಲ್ವಾ, ಏನು ನೀನು ಅವಳ ಸಹಾಯಕ್ಕೆ ಸಿಗಬಹುದು ಅನ್ನೋ ಕಾರಣಕ್ಕಾಗಿ ಅವಳು ನಿಂಗೆ ಕಾಲ್ ಮಾಡ್ತಿರ್ಬೋದು. ಯಾವಾಗಲೂ ನೀವಿಬ್ಬರು ಒಟ್ಟಿಗೆ ಏನೂ ಇರಲ್ವಲ್ಲ, ನಿಂಗವಳು ಸಿಗಲ್ವಲ್ಲ, ಸಹಾಯ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ, ಇಲ್ಲ ಅಂತ ಹೇಳಿ ಅವಳ ಮನಸ್ಸಿಗೆ ಬೇಜಾರು ಮಾಡಬೇಡ, ಅದಕ್ಕೆಲ್ಲ ನನ್ನ ಹತ್ರ ಕೇಳುವ ಅವಶ್ಯಕತೆಯೇ ಇಲ್ಲ ಎಂದು ಹೇಳಿದಾಗ ಅವಳು ನಿರಾಳಳಾಗಿದ್ದಳು. ಅಂದು ಇಶಾನ್ ಅವನ ಕಸ್ಟಮರ್ ಜೊತೆ ಮೀಟಿಂಗ್ ಮುಗಿಸಿಕೊಂಡು ಅವರ ಜೊತೆಗೆ ಮಧ್ಯಾಹ್ನದ ಊಟಕ್ಕಾಗಿ ಹೋಟೆಲೊಂದಕ್ಕೆ ಹೊರಟಿದ್ದರು. ಇಬ್ಬರು ತಮ್ಮ ತಮ್ಮ ಗಾಡಿಯಲ್ಲಿ ಹೊರಟಿದ್ದರು. ಅದೇ ಸಂದರ್ಭದಲ್ಲಿ ನಗರದ ಪ್ರತಿಷ್ಠಿತ ನರ್ಸಿಂಗ್ ಹೋಮ್ ಒಂದರ ಮುಂದೆ ತಮ್ಮ ಕಾರ್ ನಿಲ್ಲಿಸಿದ ಡ್ರೈವರನ್ನು ಕಂಡಾಗ ಇಶಾನ್ಗೆ ಕುತೂಹಲ ತಡೆಯಲಾಗಿರಲಿಲ್ಲ. ಬಳಿಕ ಅಲ್ಲಿಯ ಅವನ ಪರಿಚಿತ ಗೈನಿಕಾಲಜಿಸ್ಟ್ ನೀಡಿದ ಮಾಹಿತಿ ತಿಳಿದಾಗ ಅವನಿಗೆ ದಿಯಾಳ ಮೇಲೆ ಅಸಮಾಧಾನ ಉಂಟಾಗುತ್ತದೆ, ಮಾತ್ರವಲ್ಲ ಅಸಾಧ್ಯವಾದ ಸಿಟ್ಟು ಬರುತ್ತದೆ. ಹಾಗಾದರೆ ದಿಯಾ ಅವನಿಂದ ಯಾವ ವಿಷಯವನ್ನು ಮುಚ್ಚಿಟ್ಟಿದ್ದಳು, ಇದೇ ವಿಷಯ ಅವರಿಬ್ಬರ ಮಧ್ಯೆ ವೈಮನಸ್ಸಿಗೆ ಕಾರಣವಾಗುತ್ತದಾ, ಮುಂದೆ ಅದೇ ಕಾರಣಕ್ಕಾಗಿ ಅವರಿಬ್ಬರು ಬೇರೆ ಬೇರೆಯಾಗುತ್ತಾರಾ? ಹಾಗಾದರೆ ದಿಶಾ ಮತ್ತು ದಿಯಾ ಯಾವ ಕಾರಣಕ್ಕಾಗಿ ನರ್ಸಿಂಗ್ ಹೋಮ್ಗೆ ಹೋಗಿದ್ದರು? ದಿಶಾ ನಿಹಾಲ್ನ ಬದಲಾಗಿ ದಿಯಾಳನ್ನು ಕರೆದುಕೊಂಡು ಹೋದ ಉದ್ದೇಶವಾದರೂ ಏನು? ಸಹೋದರಿಗೆ ಸಹಾಯ ಮಾಡಲು ಹೊರಟ ದಿಯಾ ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಾಳಾ, ಅಥವಾ ಕೋಪಿಸಿಕೊಂಡು ಕುಳಿತ ಇಶಾನ್ಗೆ ಅರ್ಥವಾಗುವಂತೆ ಎಲ್ಲವನ್ನೂ ಬಿಡಿಸಿ ಹೇಳುತ್ತಾಳಾ? ದಿಯಾ ಅವನ ಮನ ಒಲಿಸಿಕೊಳ್ಳುವುದರಲ್ಲಿ ಸಫಲಳಾಗುತ್ತಾಳಾ? ಪಾಪ, ಅವಳು ಮನೆಯಿಂದ ಹೊರಡುವ ಮೊದಲೇ ಇಶಾನ್ಗೆ ತಿಳಿಸುವ ಪ್ರಯತ್ನ ಮಾಡಿದ್ದಳು, ಆದರೆ ಅವನಿಗೆ ತಿಳಿಸಲು ಸಾಧ್ಯವಾಗಿರಲಿಲ್ಲ. ಈಗ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾಳೆ. ಇಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.